ಸ್ಯಾರಿ ತೊಗೊಳಕ್ಕೆ ಹೋಗ್ತಾ ಇದ್ದೀನಿ. ಆಲ್ರೆಡಿ ಕಂಚಿಯಿಂದ ಮುಗಿಸೋಕ್ಕೆ ಅಂತ ಅಂದ್ಕೊಂಡಿದ್ದಕ್ಕೆ ಅದೇ ಥರ ಸಿಕ್ಕಿರಲ್ಲೇ 1-2 ಸೆಲೆಕ್ಷನ್ ಮಾಡಿದ್ದೀನಿ ನಾನು. ಕಲರ್ ಇದು ತುಂಬ ಜನ ಬ್ಲೂ ಅಂತ ಕನ್ಫ್ಯೂಸ್ ಮಾಡ್ಕೊತಾ ಇದ್ರಿ. ನನ್ನ ಒಂದು ಸ್ಯಾರಿ ಆ್ಯಂಡ್ ಬ್ಲೌಸ್ ಹೆಂಗಿದೆ ಸೀರೆ? ನಿಜ ನನ್ನ ಹತ್ರ ಈ ಕಲರ್ ಇತ್ತ? ರಾಶಿ ಯಾವ್ದು ಬೇಕು ಕೇಳೋದಿಲ್ಲ ಓಡ್ಬಿಡ್ತಾನೆ. ನಂದು ಇದೆರಡು. ಸೊ ನಮ್ದು ಗ್ರೀನ್ ಕಲರ್. ಬೇಗ 100K ನಾ? ಹಲೋ, ವೆಲ್ಕಮ್ ಬ್ಯಾಕ್ ಟು ಪೂಜಾ ಮಾಧು ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ತೀನಿ. ನಾನಿವತ್ತು ಪಪ್ಪು ಅವರ ನಾಮಕರಣಕ್ಕೆ ಸ್ಯಾರಿ ತೊಗೊಳಕ್ಕೆ ಹೋಗ್ತಾ ಇದ್ದೀನಿ. ಆಲ್ರೆಡಿ ಕಂಚಿಯಿಂದ ಮತ್ತು ಮೈಸೂರಿಗೆ ಹೋಗಿದ್ದಾಗ ಲಾಸ್ಟು ಮಂತು ಮೈಸೂರಿಗೆ ಹೋಗಿದ್ದಾಗ ಬಂದಿದ್ವಿ. ಬಟ್ ನಂದು ಓಕೆ ಆಗಿದೆ. ಬಟ್ ಆದರೆ ಇನ್ನೂ ಸ್ವಲ್ಪ ಹಬ್ಬಕ್ಕೂ ತೊಗೋಬೇಕಿತ್ತು, ಮತ್ತು ನಮ್ಮ ಮಮ್ಮಿಗೆ ಇನ್ನೊಂದೆರಡು ಬೇಕಿತ್ತು, ಮತ್ತು ನಮ್ಮ ಅತ್ತೆಗೂ ತೊಗೊಬಂದಿದ್ದೀನಿ, ಎಲ್ರಿಗೂ ತೊಗೊಂಡಿದ್ದೀವಿ. ಮತ್ತು ಇವಾಗ ವರಲಕ್ಷ್ಮಿ ಹಬ್ಬನೂ ಹತ್ತಿರದಲ್ಲಿರೋದ್ರಿಂದ ಸ್ವಲ್ಪ ನಿಯರೆಸ್ಟ್ ಇರೋದ್ರಿಂದ ಬೇಕಿತ್ತು, ಹಾಗಾಗಿ ಹೋಗ್ತಾ ಇದ್ದೀವಿ. ಇವಾಗ ನಾವು ಪಪ್ಪು ಅವರೇ ಕಾರ್ ಓಡಿಸ್ತಾ ಇರೋದು ಇವತ್ತು. ಪಪ್ಪು ಚಿಕ್ಕಪ್ಪು ನೋಡಿ ಗೈಸ್, ಎಲ್ಲೋ ಕರಿತವ್ರೆ ಅಂತ ಹೆಂಗ್ ತಿರುಗ್ತವನೆ. ಚಿಕ್ಕಪ್ಪು ಅವ್ರು ಕಾರ್ ಓಡಿಸ್ತಿದ್ದಾರೆ ಇವತ್ತು. ಚಿಕ್ಕಪ್ಪುನಾ ಗೈಸ್, ಅವ್ನು ಏನಕ್ಕೆ ಹಂಗೆ ಕಿರ್ತಾ ಇರೋದು ಅಂದ್ರೆ ಕಾರ್ ಮುಂದಕ್ಕೆ ಹೋಯ್ತಾ ಇಲ್ಲ ಅಂತ. ನೀತಿ ಮುಂದೆ ಮೂವ್ ಮಾಡೋ. ನಾನು ಪಪ್ಪು ಇರ್ತಾನೆ ಅಂದ್ಬಿಟ್ಟು ಮುಂದೆ ಕೂತ್ಕೊಳ್ದೆ, ಹಿಂದೆ ಕೂತಿದ್ದೀನಿ. ವಿಡಿಯೋನ ಮಾಡ್ತಾ ಇರ್ತೀನಿ. ಸುಮ್ಮನೆ ಅವನಿಗೂ ಸ್ಟೇರಿಂಗ್ ಎಲ್ಲ ಎಳೆಯೋದು ಅದು ಇದು ಮಾಡಿಬಿಟ್ರೆ ಡಿಸ್ಟರ್ಬ್ ಆಗುತ್ತೆ ಅಂದ್ಬಿಟ್ಟು ಹಿಂದಕ್ಕೆ ಬಂದರೆ ಅವನೇ ಮುಂದಕ್ಕೆ ಹೋಗ್ಬಿಟ್ಟು ಅವನೇ ಪಪ್ಪು ಹೋಗ್ಲಿಲ್ಲ. ನಿತಿ ಕರ್ಕೊಂಡಿರೋದಕ್ಕೆ ಪಪ್ಪು ಹೋಗಿರೋನು. ಪಪ್ಪು ಹೋಗ್ವಂಗಾದ್ರೆ ನಿನ್ನ ಕಾರಲ್ಲಿ ಕುತ್ಕೊಳ್ಳೋಕೆ ಬಿಡೋದಿಲ್ವೇನೋ ನಿತಿ ಅವನು. ಚಿಕ್ಕಪ್ಪು ಅವ್ರು ಕಾರ್ ಓಡಿಸ್ತಿದ್ದಾರೆ. ಚಿಕ್ಕಪ್ಪು ಅಂದರೆ ಮೇನ್ ಫಂಕ್ಷನಿಗೆಲ್ಲ ಬೇಕಾಗಿರೋ ಅಂತ ಸ್ಯಾರಿ ತಗೊಂಡಾಗಿದೆ. ಇವಾಗ ಸ್ವಲ್ಪ ನಾರ್ಮಲ್ ಆಗಿ ಮತ್ತೆ ಹಬ್ಬಕ್ಕೆ ತಗೋಬೇಕಾಗಿದೆ. ನಾನು ಲಾಸ್ಟ್ ಒಂದ್ಸರಿ ಹೋಗಿದಾಗ ವಿಡಿಯೋ ಮಾಡಿದ್ನಲ್ಲ ಎಲೆಕೆರೆಯಲ್ಲಿ, ಅವಾಗ ಅಲ್ಲಿ ನಾನು ತೋರಿಸಿದ್ನಲ್ಲ ಈ ಥರ ಪ್ಯೂರ್ KSIC ಥರನೇ ಇರುತ್ತೆ. ಆದರೆ ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿರುತ್ತೆ, ಕಾಸ್ಟ್ ವೈಸ್ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಅಷ್ಟೇ ಅಂತ. ಸೊ ಅಲ್ಲಿ ನಾನು ಅಡ್ವಾನ್ಸ್ ಮಾಡಿ ಇಟ್ಟಿದ್ದೆ ಸ್ವಲ್ಪ ಅಮೌಂಟ್ನ. ನೋಡೋಣ ಅಲ್ಲಿಗೆ ಹೋಗ್ತೀನಾ ಇಲ್ಲ ಇನ್ನೊಂದು ಶಾಪ್ ಇದೆ ಅಲ್ಲಿಗೆ ಹೋಗ್ತೀನಾ ಗೊತ್ತಿಲ್ಲ, ನೋಡಬೇಕು. ಅಲ್ಲಿ ಹೋದಾಗ ಗೊತ್ತಾಗುತ್ತೆ. ಅಲ್ಲಿ ಹೋಗ್ತಿದ್ದಂಗೆ ಯಾವ ಕಡೆಗೆ ಹೋಗ್ಬೇಕು ಅಂತ ಅನ್ಸುತ್ತೆ ಆ ಕಡೆಗೆ ಹೋಗೋದಷ್ಟೇ. ಅಲ್ಲಿ ಇಲ್ಲಿ ಅಂತ ಪ್ಲ್ಯಾನ್ ಮಾಡ್ಕೊಂಡಿರೋದಿಲ್ಲ. ಯಾವಾಗಲೂ ಅಷ್ಟೇ ನಾನು ಸಡನ್ಲಿ ಹೋಗಬೇಕು ಅಂದರೆ ಹೋಗೋದಷ್ಟೇ, ಪ್ಲ್ಯಾನ್ ಮಾಡ್ಕೊಂಡೆಲ್ಲ ಹೋಗೋದಿಲ್ಲ. ಮತ್ತು ವರಲಕ್ಷ್ಮಿ ಹಬ್ಬನೂ ಬರ್ತಾರೋದ್ರಿಂದ ದೇವ್ರ ಗುಡ್ಸೋಕೆ ಒಂದು ಸೀರೆ ಎಲ್ಲ ಬೇಕು, ಮತ್ತು ನಾನು ಉಟ್ಕೊಳ್ಳೋಕ್ಕೂ ಬೇಕು. ಕಲೆಕ್ಷನ್ಸ್ ಹೇಗಿದೆಯೋ ಏನೋ ಗೊತ್ತಿಲ್ಲ, ಅಲ್ಲಿ ಹೋದ್ರೆ ಕಲೆಕ್ಷನ್ಸ್ ಬಗ್ಗೆ ಗೊತ್ತಾಗುತ್ತೆ. ಕಾರ್ ಮೂವ್ ಆಗ್ತಿದ್ದಂಗೆ ಪಪ್ಪು ಖುಷಿ ನೋಡಿ ಗಾಯ್ಸ್. ಪಪ್ಪುಚಿ ಕಳ್ಳ ಪಪ್ಪುಚಿ ಇದೆ. ಏನಿದೆ ಜೋಲ್ಮು ನಿಮ್ದು? ಅಲ್ಲಿ ಪಪ್ಪ ಬರ್ತೈತೆ. ಮಾಧು ಪಪ್ಪುನ ಹೆಸರೇನಪ್ಪ? ಮಹಾದೇವ್. ಅಮ್ಮ ಪಪ್ಪುನ ಹೆಸರು ಅಮ್ಮನಾ? ಪಪ್ಪುಚಿ ಬಾಯ್. ಬಾಯ್. ನನಗೆ ಟ್ರೆಡಿಷ್ನಲ್ ಆಗಿ ತುಂಬ ಇಷ್ಟ ಆಯಿತು. ವರಲಕ್ಷ್ಮಿ ಹಬ್ಬಕ್ಕೆ ದೇವ್ರ ಗುಡ್ಸೋಕ್ಕೆ ಅಂತ ಅಂದ್ಕೊಂಡಿದ್ದಕ್ಕೆ ಅದೇ ಥರ ಸಿಕ್ಕಿದೆ. ಬಟ್ ಇದು ಡಿಫ್ರೆಂಟ್ ಕಾನ್ಸೆಪ್ಟ್ ತುಂಬ ಇಷ್ಟ ಆಯಿತು ನನಗೆ. ಮತ್ತೆ ನಾನು ಕೇಳಿದ್ನಲ್ಲ ಆ ಕಲರ್ ಬೇರೆ ಇದೇ ಬೇರೆನಾ? ಅದೇ ಇವಾಗ ಟ್ರೆಂಡಲ್ಲಿ. ಬಟ್ ಅದಕ್ಕೂ ಇದನ್ನ ತಗೊಂಡ್ರೆ ಡಿಫ್ರೆನ್ಸ್ ಇರಲ್ಲ. ಇಲ್ಲ, ಇದು ತಗೊಂಡ್ರೆ ಇದು ಪೆಕ್ಯುಲರ್ ಆಗಿದೆ. ಇದು ಅಷ್ಟು ಟ್ರೆಂಡ್ ಅಲ್ಲಿ ಇಲ್ಲ. ಇದು ಅಂದ್ರೆ ಇದು ನಿಮ್ ಸ್ಪೆಷಲ್ ತರ ಅನ್ಸುತ್ತೆ. ಅದು ತುಂಬಾ ಎಲ್ಲ ನೋಡಿ ಕಾಮನ್ ಆಗ್ಬಿಟ್ಟಿದೆ. ಅದು ಏನಂತ ಇದು ಯೂನಿಕ್ ಆಗೈತೆ. ಇದು ಯೂನಿಕ್. ಮತ್ತೆ ಗ್ರೀನ್ ಕಾಂಬಿನೇಷನ್ ಇದೆಯಲ್ಲ, ಲೈಕ್ ಅಂದ್ರೆ ಇನ್ನೊಂದೇನಂದ್ರೆ ಎಲ್ರು ವಿತ್ ಬಾರ್ಡರ್ ಹಾಕಿ ಬೋರ್ ಆಗಿದ್ರೆ ವಿತೌಟ್ ಬಾರ್ಡರ್ ಚೆನ್ನಾಗೈತೆ. ಇದು ಕಾಂಬಿನೇಷನ್ ಇಲ್ಲ, ಸೆಲ್ಫ್ ಅಲ್ಲ. ಅಲ್ಲಿ ಬ್ಲೂ ಕಾಣಿಸ್ತಲ್ಲ ಅದಕ್ಕೆ. ಇದು ಬ್ರೌನ್ ಅಲ್ವಾ? ಇದೆಲ್ಲ ರೇರ್ ಕಲರ್. ಇವಾಗಲೂ ಇದೂ ಟ್ರೆಂಡಿಂಗ್ ಅಲ್ಲಿ ಐತಲ್ಲ. ಬಟ್ ಆದ್ರೆ ಅದು ಕ್ರೇಪಲ್ಲಿ ಜಾಸ್ತಿ. ಇದ್ರಲ್ಲೂ ಬರ್ತಾ ಇರಲಿಲ್ಲ, ಈಗ ಸ್ಟಾರ್ಟ್ ಆಗಿದೆ. ಇದು ಚೆನ್ನಾಗೈತೆ, ರಾಣಿ ಪಿಂಕ್. ಇದಿಷ್ಟರಲ್ಲೇ 1-2 ಸೆಲೆಕ್ಷನ್ ಮಾಡಿದ್ದೀನಿ ನಾನು. ಫೈನಲೈಸಿಗೆ ಯಾವ್ದು ತೊಗೋಬೋದು ನೋಡೋಣ. ಇದಾದ್ಮೇಲೆ ಕ್ರೇಪ್ ತೋರಿಸ್ಬಿಡಿ ಇವಾಗ.
ನಾನು ಸೀಮಂತದಲ್ಲಿ ಹಾಕಿರೋ ಕಲರ್ ಇದು. ತುಂಬ ಜನ ಬ್ಲೂ ಅಂತ ಕನ್ಫ್ಯೂಸ್ ಮಾಡ್ಕೊತಾ ಇದ್ರಿ. ಬ್ಲೂ ಬಂದು ಈ ಕಲರ್ ಬರುತ್ತೆ. ಇದು ರಾಮ ಗ್ರೀನ್ ತಾನೇ ಇದು? ರುಕ್ಮಿಣಿ ಕಲರ್. ಸೇಮ್ ಇದೇ ಕಲರು, ಬಟ್ ಅದು ಕೆ ಸೈಜಿದು ದೊಡ್ಡ ಬಾರ್ಡರ್ ಬರುತ್ತೆ. ಇದು ನಾರ್ಮಲ್ ಚಿಕ್ಕ ಬಾರ್ಡರ್. ಆರೆಂಜ್ ಬ್ಲೌಸು. ನೀವು ಸಪ್ರೇಟ್ ಬ್ಲೌಸ್ ಮಾಡ್ತಿರಲ್ಲ, ನಾವೇ ಸಪ್ರೇಟ್ ಬ್ಲೌಸ್. ನಮ್ಮ ಸ್ಯಾರಿ ಶಾಪಿಂಗ್ ಮುಗೀತು. ಸೊ ಯಾವ ಕಲರ್ ತೊಗೊಂಡಿರ್ಬೋದು ಏನು ಅನ್ನೋದನ್ನ ಗೆಸ್ ಮಾಡಿ. ಅಲ್ಲಿ ಇರೋ ಅಂಥ ಪ್ಯಾಟ್ರನಲ್ಲೇ ಒಂದು ಪ್ಯಾಟ್ರನ್ನ ಸೆಲೆಕ್ಟ್ ಮಾಡಿದ್ದೀನಿ. ಸೊ ಗೆಸ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಗೆಸ್ ಮಾಡಿ. ನನ್ನ ಹತ್ರ ಯಾವ ಕಲರ್ ಇಲ್ಲ ಆ ಕಲರಿಗೆ ಹೋಗಿದ್ದೀನಿ. ಬಿಕಾಸ್ ನನಗೆ ಜಾಸ್ತಿ ಡಾರ್ಕ್ ಕಲರು ಇಷ್ಟ ಆಗಲ್ಲ, ಲೈಟ್ ಕಲರು ಇಷ್ಟ ಆಗಲ್ಲ. ಒಂದು ಮೀಡಿಯಮ್ ಆಗಿ ಇರೋ ಕಲರ್ನ ಲೈಕ್ ಮಾಡ್ತೀನಿ. ಆ್ಯಕ್ಚುಲಾಗಿ ರೆಡ್ ಅಂದರೆ ತುಂಬ ಇಷ್ಟ ನನಗೆ, ಆದರೆ ರೆಡ್ಡು ತುಂಬ ಇರೋದ್ರಿಂದ ರೆಡ್ಡಿಗೆ ಹೋಗಿಲ್ಲ. ಅದನ್ನ ಬಿಟ್ಟು ಬೇರೆ ನಾರ್ಮಲಾಗಿ ಇವಾಗ ಎಲ್ಲರ ಹತ್ರನೂ ಇರುತ್ತಲ್ಲ ಆ ಥರ ಕಲರು ಇಲ್ಲ, ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಹೇಳಿ ನೋಡಿದ್ದೀನಿ. ಸದ್ಯಕ್ಕೆ ಬೇರೆದೆಲ್ಲ ಸ್ಟಿಚಿಂಗ್ ಎಲ್ಲ ಕೊಟ್ಟಾಗಿದೆ. ಇದು ಒಂದು ತಗೊಂಡಿದ್ದೀನಿ. ಇನ್ನೊಂದು ಕಡೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು ಹೋಗ್ತೀನಾ ಇಲ್ವಾ ಅಂತ ಗೊತ್ತಿಲ್ಲ. ಅಂದವೇ ಹೋಗ್ತಾ ಹಂಗೆ ಹೋಗೋಣ ಅಂತ ಒಂದು ಮನಸ್ಸು, ಪಪ್ಪು ಇದನ್ನೆಲ್ಲ ಬೇಡ ಅಂತ ಇನ್ನೊಂದು ಮನಸ್ಸು. ಸೊ ಇದಿಷ್ಟೇ ಗಾಯ್ಸ್. ಇವಾಗ ಸ್ಯಾರಿ ತೊಗೊಂಡು ಮನೆಗೆ ಹೊರಡಬೇಕು. ಇನ್ನೊಂದು ಶಾಪಿಗೆ ಹೋಗ್ತೀನಿ ಅಂದೆ ಅಲ್ವಾ, ಹೋಗೋಕ್ಕಾಗಲಿಲ್ಲ. ಸೊ ಇನ್ನೊಂದು ಶಾಪ್ ಅವ್ರು ಏನಂದರೆ, ಕಾಲ್ ಮಾಡಿದ್ರೆ ಅವರು ಒಂದು 10-20 ಸೀರೆ ಮನೆಗೆ ಕೊಡ್ತಾರೆ. ನಾನು ಸೆಲೆಕ್ಟ್ ಮಾಡಿಬಿಟ್ಟು ರಿಟರ್ನ್ ಕೊಟ್ಟರೆ ಈಸ್ಕೊತಾರೆ. ಹಾಗಾಗಿ ಬೇಕಾದರೆ ತರಿಸ್ಕೊಳ್ಳೋಣ ಅಂತ ಹೇಳಿ ಮಾಮೂಲಿ ಅಲ್ಲಿ ಮೊಗ್ಗದಲ್ಲಿ ತೊಗೊಂಡಿದ್ದು 2 ಸೀರೆನ ತೊಗೊಂಡು ಬಂದೆ ನಾನು. ಸೊ ನಿಮ್ಗೊಂದು ಹಿಂಟ್ ಕೊಡ್ತೀನಿ ಯಾವ ಕಲರ್ ಇರ್ಬೋದು ಅನ್ನೋದಕ್ಕೆ. ಫಸ್ಟು ಬಂದು ಪಿಂಕ್ ಕಲರ್, ಅಗೇನ್ ಬ್ಲೂ ಕಲರ್ ಹೇಳಲ್ಲ ಯಾಕಂದರೆ ಈಗ ರೀಸೆಂಟಾಗಿ ತೊಗೊಂಡಿದ್ದೀನಿ ನಾನು ಬ್ಲೂ ಕಲರ್ನ. ಅದಾದಮೇಲೆ ಗ್ರೀನ್ ಕಲರ್, ಮೆರೂನ್ ಕಲರ್, ಪರ್ಪಲ್ ಕಲರ್. ಇದಿಷ್ಟರಲ್ಲಿ ಯಾವ ಕಲರ್ ಇರ್ಬೋದು ಅಂತ ಗೆಸ್ ಮಾಡಿ ನೋಡೋಣ. ಯಾವ್ದನ್ನ ಗೆಸ್ ಮಾಡ್ತೀರಾ, ಯಾರು ಗೆಸ್ ಮಾಡ್ತೀರಾ ನೋಡೋಣ ಆ ಕಲರ್ನ. ಸೊ ಇವಾಗ ನಂದು ಒಂದಷ್ಟು ಸೀರೆ ಆ್ಯಂಡ್ ಬ್ಲೌಸ್ಗಳನ್ನ ಅಣ್ಣ ಕೊಟ್ಟೋಗಿದ್ದಾರೆ. ನಾನು ಪಾಪ ಇವಾಗ ಆಚೆ ಎಲ್ಲೂ ಹೋಗಲ್ಲ ಜಾಸ್ತಿ ಅಂತ ಅಂದ್ಬಿಟ್ಟು, ಪಾಪು ಇರ್ತಾನಲ್ಲ ಪಪ್ಪು ಅಂತ ಹೇಳಿ ಮನೆಗೆ ಬಂದು ಏನಾದರೂ ಮೆಷರ್ಮೆಂಟ್ ಇರ್ಬೋದು. ಮತ್ತು ಸಮ್ಟೈಮ್ಸ್ ಇವಾಗ ಏನಂದರೆ ಸ್ವಲ್ಪ ದಿನ ಸಣ್ಣ ಸ್ವಲ್ಪ ದಿನ ದಪ್ಪ ಹಂಗಾಗೋದ್ರಿಂದ ಬಾಡಿ ಮೆಜರ್ಮೆಂಟೇ ಕೊಟ್ಬಿಡ್ತೀನಿ ನಾನು. ಹಳೆ ಬ್ಲೌಸ್ದು ಎಲ್ಲ ಕೊಟ್ಟರೆ ಏನಾಗುತ್ತೆ, ಲೂಸ್ ಆಗ್ಬೋದು, ಟೈಟ್ ಆಗ್ಬೋದು, ಆ ಥರ ಆಗುತ್ತೆ ಅಂತ ಕೊಟ್ಬಿಡ್ತೀನಿ. ಹಾಗಾಗಿ ಇವಾಗ ಒಂದಷ್ಟು ಸ್ಯಾರಿ ಆ್ಯಂಡ್ ಬ್ಲೌಸ್ನ ಕೊಟ್ಟೋಗಿದ್ದಾರೆ. ಇಲ್ಲಿ ಇದರಲ್ಲಿ ಒಂದು ಆಪ್ಷನ್ ಇದೆ, ಕೆಲವೊಂದು ಈವೆಂಟ್ಗೆ ಹಾಕೊಳ್ಳೋದು. ಆದರೆ ರೇಷ್ಮೆ ಸೀರೆ ನಾನು ಕಂಚಿಯಿಂದ ತರಿಸಿದ್ದು. ಆದರೆ ನಾನು ಎರಡೇನೋ ತರಿಸಿದ್ದೆ. ಅದರಲ್ಲಿ ಒಂದು ನನಗೆ ಓಕೆ ಆಗಿತ್ತು, ಇನ್ನೊಂದು ತುಂಬ ಇಷ್ಟ ಆಗಿ ಇಟ್ಕೊಂಡು ಸ್ಟಿಚ್ ಕೂಡ ಮಾಡಿಸ್ಬಿಟ್ಟಿದ್ದೀನಿ ಆವಾಗಲೇ. ಇಂದ್ರಮೋರವು ಎಲ್ಲ ರೆಡಿ ಆಗೋಕ್ಕೆ ಹೋಗಿದ್ದಾವೆ. ನೆನ್ನೆ ಬಂದು ಕಲೆಕ್ಟ್ ಮಾಡ್ಕೊಂಡು ಹೋದ್ರು. ಮಮ್ಮಿ ನಿನ್ನ ಸೀರೆ ಚೆನ್ನಾಗೈತಾ ಪಪ್ಪು ನಾಮಕರಣಕ್ಕೆ? ಕಲರ್ ನಮ್ಮ ಮಮ್ಮಿಗಂತೂ ಯಾವಾಗಾದರೂ ಆಗಲಿ ಗೈಸ್, ನಮ್ಮ ಮಮ್ಮಿಗೆ ಸಖತ್ತಾಗಿ ಸಿಕ್ಬಿಡ್ತದೆ ಸೀರೆ. ಅದು ಯಾವ ಟೈಮಲ್ಲಾದರೂ ಅಷ್ಟೇ. ಸುಮ್ಮನೆ ಅವತ್ತು ಮೈಸೂರಲ್ಲಿ ನಾನು ಕರೆಕ್ಟಾಗಿ ಒಂದು 20 ನಿಮಿಷನೂ ಆಗಲಿಲ್ಲ, ನಾನು ಗಡಿಬಿಡಿಲಿ ತೊಗೊಂಡಿದ್ದು. ನಂದು, ಮಮ್ಮಿದು, ಎಲ್ರದ್ದು, ನಮ್ಮ ಅತ್ತೆದು, ಶಿವವಂದು, ಎಲ್ರಿಗೂ. ಆದ್ರೂ ನಮ್ಮ ಮಮ್ಮಿಗೆ, ಶಿವವಂಗೆ, ನಮ್ಮ ಅತ್ತೆಗೆ ಎಲ್ರಿಗೂ ಚೆನ್ನಾಗಿ ಸಿಕ್ತು. ನಮ್ಮ ಮಮ್ಮಿಗೆ ಇಷ್ಟ ಕೂಡ ಆಗ್ಬಿಟ್ಟಿದೆ ನಮ್ಮ ಮಮ್ಮಿ ಸೀರೆ. ಮಲ್ಕೊಳ್ಳೋ ಟೈಮ್ ಇನ್ನೇನು ಲೇಟ್ ಆಗಿಬಿಡ್ತು ಇವತ್ತು. ನೋಡಿ ಒಂದಿಷ್ಟು ಸೀರೆಗಳು. ಇದು ಮಾಧು ಅವ್ರಿಗೆ ಗೊತ್ತಿರೋರು ಏನೋ ರೆಫ್ರೆನ್ಸ್ಗೆ ಅಂತ ಕಳಿಸಿರೋದು, ಇದನ್ನ ಚೆಕ್ ಮಾಡೋಕ್ಕೆ ಅಂತ. ಅದು ನೋಡಿಬಿಟ್ಟು ಆಮೇಲೆ ನೋಡಬೇಕು. ಸೊ ಇಲ್ಲಿ ಇದೆಲ್ಲ ನನ್ನ ಒಂದು ಸ್ಯಾರಿ ಆ್ಯಂಡ್ ಬ್ಲೌಸು ಎಲ್ಲನೂ ನೋಡಿ ಇಟ್ಟಿದ್ದೀನಿ. ಸೊ ಇಲ್ಲಿ ಒಂದಿಷ್ಟು ಬ್ಲೌಸ್ ಇದೆಲ್ಲ ಆಲ್ಮೋಸ್ಟ್ 1 2 3 4. ಇದು ಸೀರೆ ಜಾಸ್ತಿ ಐತೆ. ಜಿಗ್ಜಾಕು ಫಾಲು ಕುಚ್ಚು ಎಲ್ಲ ಮಾಡಿಸ್ಬಿಟ್ಟು. ಇದು ನಮ್ಮ ಶಿವವಂದು ಒಂದು ಇದು ಮಿಸ್ ಆಗಿಬಿಟ್ಟೈತೆ ಗೈಸ್. ಅದನ್ನ ನಮ್ಮ ಶಿವವ ಹುಡುಕಿ ಅಂತ ಕೇಳಿ ಸಾಕಾಗ್ಬಿಟ್ಟದೆ. ಕೊನೆಗೂ ಸಿಗಲಿಲ್ಲ ಮಮ್ಮಿ ಇದು ಬ್ಲೌಸು. ಇವಾಗ ನಮ್ಮ ಮಮ್ಮಿಗೆ ಕೇಳ್ತೀನಿ ಒಂದು ಸೀರೆ ಕೊಟ್ಬಿಟ್ಟು. ಇನ್ನೊಂದು ಸೀರೆ ಏನಾಗೈತೆ ಅಂದರೆ ಅದನ್ನು ಅಲ್ಲೇ ಇಟ್ಬಿಟ್ಟು ಬಂದಿದ್ದೀನಿ ನಾನು, ನಾಳೆ ಈಸ್ಕೊತೀನಿ ಅಂತ ಹೇಳಿ. ತೋರಿಸೋದಿಲ್ಲ ಸೀರೆನ, ಬಟ್ ಆದರೆ ನಮ್ಮ ಮಮ್ಮಿಗೆ ಕಲರ್ ತೋರಿಸ್ತೀನಿ. ಹೆಂಗಿದೆ ಸೀರೆ? ಚೆನ್ನಾಗಿದೆ.
ನಿಜ ನನ್ನ ಹತ್ರ ಈ ಕಲರ್ ಇತ್ತಾ? ಇರಲಿಲ್ಲ ಅಲ್ವಾ? ಮತ್ತು ಈ ಥರ ಪ್ಯಾಟ್ರನ್ನು ಇರಲಿಲ್ಲ. ಇಷ್ಟ ಆಯ್ತಾ? ನಮ್ಮ ಮಮ್ಮಿ ಉಟ್ಕೊಳ್ಳುವಂಗೆ ಕೇಳ್ತಿದ್ದೀನಿ ನಾನು, ಇಷ್ಟ ಆಯ್ತಾ ಅಂತ. ನಾನು ಇದನ್ನು ಲಕ್ಷ್ಮಿ ಗುಡಿಸ್ತೀನ ಏನು ಅಂತ ಗೊತ್ತಿಲ್ಲ, ಇನ್ನೂ ಡಿಸೈಡ್ ಮಾಡಲಿಲ್ಲ ನಾನು. ನೋಡೋಣ ಯಾವುದಕ್ಕೆ ಏನು ಅಂತ. ಸೊ ಬಟ್ ನನಗಂತೂ ಈ ಥರ ಕಾನ್ಸೆಪ್ಟಲ್ಲಿ ಇರಲಿಲ್ಲ, ಹಂಗಾಗಿ ತುಂಬ ಇಷ್ಟ ಆಯಿತು ನನಗೆ ಈ ಸ್ಯಾರಿ ಬಂದು. ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಮ್ಮ ಚಿಕ್ಕಪ್ಪು ಅವರು ಕಿರ್ಚ್ತಿದ್ದಾರೆ. ಸೊ ಗೈಸ್, ನಮ್ಮ ಚಪ್ಪಲಿಗಳ ರಾಶಿ ಯಾವ್ದು ಬೇಕು ಅದು ಒಂದ್ಸಲ ತಗೊಳ್ಳೋದು, 1-2 ದಿನ ಹಾಕೊಳ್ಳೋದು, ಹಿಂಗೆ ಮಡಗೋದು. ಇಲ್ಲಿರೋದೆಲ್ಲ ನೋಡೋದು. ಕೆಳಗಡೆ ನಾನು ಚಪ್ಪಲಿಗೆ ಅಂತಾನೆ ಮಾಡಿಸ್ಕೊಂಡಿದ್ದೀನಿ, ಶೂಸು ಮತ್ತು ಆ ಥರ ಒಂದು ರ್ಯಾಕ್ ಥರನೇ 2 ಸ್ಟೆಪ್ಪಲ್ಲಿ ಮಾಡಿಸಿದ್ದೀನಿ. ಅಲ್ಲಿ ನನಗೆ ಸಾಕಾಗ್ತಾ ಇಲ್ಲ. ಮತ್ತೆ ಇವಾಗ ನಮ್ಮ ನಿತಿಯವ್ರಿಗೆ ಹೇಳಿ ಅಂಗಡಿಯಿಂದ ತರಿಸಿದ್ದೀನಿ, ನಮ್ಮ ಅಂಗಡಿಲಿ ಸಿಗುತ್ತೋ. ಇದಾದರೆ ಲಾಕ್ ಮಾಡಿ ಇಡ್ಬೋದು, ಧೂಳಾಗಲ್ಲ ಅಂತ ಮತ್ತೆಲ್ಲ ಇದೆಲ್ಲ ಕ್ಲೀನ್ ಮಾಡಿ. ಜ್ಯೋತಿ ನೋಡ್ತಾವಳೆ, ಏನಿದು ಇವ ಅಕ್ಕ ಈ ಪಾಟಿ ಚಪ್ಪಲಿ ಮಡಗೋದಲ್ಲ ತಾನೇ? ಹಾ, ಏನ್ ನೋಡ್ತಿದ್ವಿ? ಎಲ್ಲ ನಗ್ತಾಳ ತೆಗಿದವ್ರನ್ನ. ಯಾಕೆ ಜ್ಯೋತಿ? ಕೆಲವೊಂದೆಲ್ಲ ಒಂದ್ಸಲ ಯೂಸ್ ಮಾಡಿರೋದು, ಕೆಲವೊಂದೆಲ್ಲ ಯೂಸ್ ಮಾಡ್ದೇನೆ ಇರೋದು. ಎಲ್ಲ ಇವಾಗ ನೀಟಾಗಿ ಇಟ್ಕೋಬೇಕು. ನಾನು ಯೂಸ್ ಮಾಡ್ತಾ ಇರೋದನ್ನ ಮೇಲೆ ಇಟ್ಕೋತೀನಿ, ಯಾಕಂದ್ರೆ ಇಮಿಡಿಯೇಟ್ಲಿ ಬೇಗ ಸಿಗ್ಬೇಕಲ್ಲ ನನಗೆ. ಒಮ್ಮೆ ನಿಮ್ ಕಾಲದಲ್ಲೆಲ್ಲ ಇತ್ತೆ ನಮ್ಮ ಮಮ್ಮಿ ಡೈಲಾಗ್ ಹೇಳಿ ಏನೇನೋ ಒಂದ್ ಮೂಲೆ ಬಿಟ್ಕೋತಿದ್ರು. ಹಾ, ಈ ತರ ಇದೇನು ಇರ್ಲಿಲ್ಲ ಚಪ್ಪಲಿ ಇಟ್ಕೊಳಕ್ಕೆ ಅಂತಾನೆ. ಆಮೇಲೆ ನೆಕ್ಸ್ಟ್ ಇದೆಲ್ಲ ಟ್ಯಾಗೇ ಬಿಸ್ಲಿಲ್ಲ. ಆದ್ರೂ ಹೆಣ್ಮಕ್ಳಿಗೆ ಆಸೆ ಎಲ್ಲ ದುರಾಸೆ ಅಲ್ವಾ? ಬಟ್ಟೆ ನೀವೇನ್ ಕಮ್ಮಿ ಎಲ್ಲ ಕುತ್ಕೊಳ್ಳಲೇ. ಹೌದು, ಅದೇನು ನಿಜ ಅಂತ. ಏನು ತಗೊಳ್ಳೋದೇ ಇಲ್ಲ ಇವನು ಪಾಪ. ನಾನ್ ನಿನ್ಗೆ ಹೇಳಲೇ ಇಲ್ವಲ್ಲ ಭುವನ್? ಹುಡುಗರಿಗೆ ಮಾತ್ರ ಹೇಳಿದ್ದು, ನೀನ್ ಯಾಕೆ ಮಾತಾಡ್ತಿದ್ದಿ? ಅಲ್ಲೆಲ್ಲ ಜೋಡ್ಸ್ ಮುಗೀತು. ಇವಾಗ ಇಲ್ಲಿ ನಾನು ಮಾಡ್ಸಿದೀನಿ ಅಂದ್ರೆ ಗೊತ್ತಾ, ಇಲ್ಲಿ ಇದೆಲ್ಲ ಅಟ್ಲೀಸ್ಟ್ ಆಲ್ಮೋಸ್ಟ್ ಆಚೆಗೆ ಹಾಕಂತದೈತೆ. ಇದನ್ನೆಲ್ಲ ಆಚೆ ಹಾಕ್ಬೇಕು. ಇದೆಲ್ಲ ಬೇರೆಯವ್ರ ಹತ್ರ ಕ್ಲೀನ್ ಮಾಡ್ಸಕ್ಕೆ ನನ್ಗೆ ಇಷ್ಟ ಇಲ್ಲ, ಅದಕ್ಕೋಸ್ಕರ ನಾನೇ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನಾನು ಸ್ವಲ್ಪ ಫ್ರೀ ಆಗಿದ್ದೆ ಅಂತ ಹೇಳಿ ಬೇಕಾಗಿರೋದನ್ನ ಇಟ್ಕೊಂಡು ಬೇಡದಿರೋದನ್ನೆಲ್ಲ ಆಚೆ ಹಾಕ್ಬೇಕು. ಅಲ್ಲಿ ಹೇಗೆ ಜೋಡಿಸಿದ್ದೀನಿ ಏನೋ ಅನ್ನೋದನ್ನ ತೋರಿಸ್ತೀನಿ ನೆಕ್ಸ್ಟ್. ಇವಾಗ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಹಳೆದೇ ಇರೋದು. ಚಿಕ್ಕಪ್ಪು ಚಿಕ್ಕಪ್ಪು ಕೈಸಿಲಿ ನಮ್ಮ ಮನೆಗೆ ಮೆಟ್ಲತ್ತು ಹೋಗ್ಬೇಕಿದ್ರೆ ಇಲ್ಲೇ ಮಾಡಿಸ್ಕೊಂಡಿದ್ದೀನಿ ನಾನು ಇದನ್ನ. ಅಕ್ಷಿ, ಚಿಕ್ಕಪ್ಪು ಯಾರ ತರ ಇದ್ದಾರೆ? ಪಪ್ಪ ತರನಾ ಅಮ್ಮ ತರನಾ? ಅಮ್ಮ. ನಗ್ಸಿದ್ರೆ ಇಷ್ಟ ಅವನಿಗೆ. ಎಲ್ಲೋ ದಟ್ಟಿ ಫೆಲೋ ಇವತ್ತು. ಮಾಮ ಪಿಂಕು, ಅಳಿಯ ಆಗಲ್ಲ ಬಿಡು ಮಗನೆ, ಅಳಿಯ ಆಗುದಿಲ್ಲ ನೀನು ಅವನಿಗೆ. ಅವ್ರು ನಮ್ಗೆ ಹೆಣ್ಣು ಕೊಡುದಿಲ್ಲ. ಪಪ್ಪು, ನಿನ್ಗೆ ಅವನಿಗೆ ಮಗಳಾದ್ರೆ ಕೊಡಲ್ಲ ಅವನು. ಅವ್ರಮ್ಮ ಈಗಲೇ ಗೌಡ್ರಲ್ಲಿ ಹುಡುಕ್ತಿವಿ ಅಂದ್ರೆ ಬೇಡ ಅಂತ ಅದೇ. ಅವರು ಪುಲ್ಚರಿಲೇ ಆಗ್ಬೇಕಂತೆ ಮಗನೆ. ಚಿಕ್ಕಪ್ಪು ಚಿಕ್ಕಪ್ಪು ನಾಯ್ಡು ಲೋ ನಿತಿ, ಅವನಿಗೂ ನಿನ್ಗೂ ಕಲರ್ ನೋಡೋ ನಿತಿ. ಯಾಕೆ ಟ್ಯಾನ್ ಆಗ್ಬಿಟ್ಟಿದ್ಯಲ್ಲ ನೀನು? ಯಾರ ಕಣ್ಣಾಗ್ಬಿಟ್ಟವ್ರ ರೀತಿ ನಿನ್ ಮೇಲೆ ಅದಕ್ಕೆ. ಚಿಕ್ಕಪ್ಪು ನಡ್ಕೊಂಡು ಹೋಗ್ ನಿತಿ. ಇಳಿಯಂಗ ಆದ್ರಂತೂ ಹೇಳುದು ಇಲ್ಲ ಕೇಳುದಿಲ್ಲ, ಓಡ್ಬಿಡ್ತಾನೆ ಪಾಪ ಅನ್ಕೊಂಡು. ಅಲ್ಲಿ ಬಂದ ಚಿಕ್ಡುಮ್ ಬಂತು. ನಮ್ಮ ಮಮ್ಮಿ ಕಟ್ಟಿರೋದು ದೊಡ್ಡುಮ್ ಚಿಕ್ಡುಮ್. ಬಾಯಿಲ್ಗೆ ಪಪ್ಪು. ಹಾಯ್ ಪ್ರವೀಣ್. ಕ್ಯಾಜಿ ನೋಡ್ತಾವನ ಯಾರದು? ಅಲ್ಲಿ ಗುಮ್ಮ ಗುಮ್ಮ ಬಚ್ಚ ಗುಮ್ಮ. ಏನು ಹಾಯ್ ಮಾಮ ಅನು. ನಮ್ಮ ಮನೆ ಕೆಳಗಡೆ ಫ್ಲೋರಲ್ಲೇ ಡೈನಿಂಗ್ ಟೇಬಲು ಬೆಡ್ಡು ಎಲ್ಲ ಇರೋದು. ಅದನ್ನ ನೋಡ್ತಾನೆ ಪಪ್ಪು ಅಲ್ಲಪ್ಪ. ಫೈನಲಿ
ಸ್ಲಿಪ್ಪರ್ಸ್ ಆ್ಯಂಡ್ ಶೂಸ್ ಎಲ್ಲ ಸೆಟಲ್ ಆಗಿ ನೀಟಾಗಿ ಒಂದು ಕಡೆ ಇಟ್ಟಿದ್ದೀನಿ. ಮುಗೀತು ಇವತ್ತಿನ ಎಲ್ಲ ನೀಟಾಗಿ ಸೆಪ್ರೇಟ್ ಮಾಡೋ ಅಂಥ ಕೆಲಸ ಶಕ್ತಿದು. ಇಲ್ಲಿ ಇಷ್ಟೆರಡು ನಂದು, ಇದೆರಡು ಮಾಧು ಅವ್ರದ್ದು, ಅಪ್ಪು ಜಾಸ್ತಿ ಇಲ್ಲಿ ಇಟ್ಟಿಲ್ಲ, ಎಲ್ಲ ಅಲ್ಲಿ ಇಟ್ಟಿದ್ದೀನಿ ಇನ್ನೊಂದು ಕಡೆ. ಲೈಕ್ ಅಂದರೆ ಅವ್ನಿಗೆ ಹೆಂಗೆ ಅಂದರೆ ದೊಡ್ಡವನಾಗ್ತಾ ಆಗ್ತಾ ಸೈಜಸ್ ಡಿಫ್ರೆನ್ಸ್ ಆಗ್ತಾ ಇರುತ್ತಲ್ವಾ, ಬೇಕಾದಾಗ ಒಂದೆರಡು ಜೊತೆ ಬ್ರ್ಯಾಂಡೆಡ್ ತೊಗೊಂಡಿರ್ತೀವಿ, ಅದಾದಮೇಲೆ ಮತ್ತೆ ವಾಪಸ್ ಕೊಡಿಸ್ತಾ ಇರ್ತೀವಿ. ಸೊ ಇದು ಆಲ್ಮೋಸ್ಟ್ ಇಲ್ಲೆಲ್ಲ ಮಾಧೋರ್ದ, ಇದ್ರೆ ನಂದು ಒಂದೆರಡು ಶೂ ಇರುತ್ತೆ, ಮಿಕ್ಕಿದ್ದೆಲ್ಲ ಮಾಧೋರ್ ಶೂನೇ. ಅಲ್ಲೂ ಇನ್ನೂ ಸೆಪ್ರೇಟ್ ಮಾಡೋ ಅಂಥದ್ದಿದೆ, ಬಟ್ ಆದರೆ ಅದೆಲ್ಲ ಹಳೇದಾಗೈತೆ. ಬೇಕಾದನ್ನ ಇಟ್ಕೊಂಡು ಬೇಡದಿರೋದನ್ನ ಥ್ರೋ ಔಟ್. ಇಷ್ಟೇ ಗಾಯ್ಸ್, ಬೇರೆ ಕೆಲಸ ಎಲ್ಲ ಮುಗಿಸಿ ನಾನ್ ವೆಜ್ ಮಾಡೋಣ ಅಂತ ಹೇಳಿ ಒಂದು ಸೈಡ್ ಇಲ್ಲಿ ನಾನು ಬಿರಿಯಾನಿ ಮಾಡ್ತಾಯಿದ್ದೀನಿ, ಇಲ್ಲಿ ರಂಜಿತ್ ಅಕ್ಕ ಅವ್ರ ಸ್ಟೈಲಲ್ಲಿ ಗ್ರೇವಿ ಮಾಡ್ತಿದ್ದಾರೆ. ಬಿರಿಯಾನಿನೂ ಅಕ್ಕನೇ ಮಾಡ್ತೀನಿ ಅಂದರು, ಬಟ್ ಆದರೆ ಏನಂದರೆ ನನಗೆ ನಾಟಿ ಸ್ಟೈಲ್ ಇಷ್ಟ, ಅದೇ ನಾನು ಪೌಡರ್ ಮಾಡ್ತೀನಲ್ಲ ಅದು. ಅಕ್ಕ ರುಬ್ಬಿಟ್ಟು ಮಾಡೋ ಸ್ಟೈಲಲ್ಲಿ ಮಾಡ್ತೀನಿ ಅಂದರು. ನಾನು ಇದನ್ನ ಮಾಡ್ತೀನಿ, ನೀವು ಅದನ್ನ ಮಾಡಿ ಅಂತ. ನಮ್ಮ ಒಪ್ಪುಗೆ ಅವ್ರು ಮಾಡೋ ಗ್ರೇವಿ ಸಖತ್ ಇಷ್ಟ, ಹಂಗಾಗಿ ಅವರೇ ಮಾಡ್ತವ್ರೆ. ಯಾವ ಕಲರ್ ಅಕ್ಕ? ಗ್ರೀನ್ ಕಲರ್. ಸೊ ನಮ್ಮದು ಗ್ರೀನ್ ಕಲರ್, ನಿಮ್ಮದು ಡಾರ್ಕ್ ಗ್ರೀನು. ಇಲ್ಲಿ ಸೊಪ್ಪು ಇದೆಲ್ಲ ರೋಸ್ಟ್ ಮಾಡಿಟ್ಟಿದ್ದಾರೆ. ಇಲ್ಲಿ ನಾನು ಬಿರಿಯಾನಿಗೆ ರೆಡಿ ಮಾಡ್ತಾಯಿದ್ದೀನಿ. ಇದೆಲ್ಲ ಆದಮೇಲೆ ಮಿಕ್ಕಿದ ಕೆಲಸ ಎಲ್ಲ ಇದೆ. ಮತ್ತೆ ನೆಕ್ಸ್ಟು ಮನೆ ಕ್ಲೀನಿಂಗ್ ಎಲ್ಲ ಸ್ಟಾರ್ಟ್ ಮಾಡಬೇಕು. ಇವಾಗ ಹಬ್ಬನೂ ಹತ್ರ ಬರ್ತಿದೆ, ಮತ್ತು ಪಾಪು ಫಂಕ್ಷನು ಎಲ್ಲ ಹತ್ರ ಬರ್ತಿರೋದ್ರಿಂದ ನೆಕ್ಸ್ಟ್ ಮನೆ ಕ್ಲೀನಿಂಗ್ ಮಾಡೋಕ್ಕೆ. ಅಕ್ಕ ಇದಕ್ಕೆ ಮೇಯ್ನು ಪೌಡರೆಲ್ಲ ಸಾಲ್ಟ್ ಇರುತ್ತೆ, ಸ್ವಲ್ಪನೂ ಹಾಕಂಗಿಲ್ಲ, ಅಂದರೆ ಅದರಲ್ಲೇ ಆ್ಯಡ್ ಆನ್ ಆಗಿರ್ತದೆ ಎಲ್ಲ ಮಸಾಲೆ ಗಿಸಾಲೆ ಎಲ್ಲ. ಇವಾಗ ಅವ್ರಿಗೆ ಮಾಧುಗೆ ಆ್ಯಂಡ್ ಅಪ್ಪುಗೋಸ್ಕರ ಮಾಡ್ತಾ ಇರೋದು. ನಮ್ಮ ಮನೇಲಿ ಮಮ್ಮಿ ಅಪ್ಪಾಜಿ ಅದು ಚಿಕನ್ ತಿನ್ನಲ್ವಲ್ಲ. ಮತ್ತು ನನಗೆ ಇಲ್ಲಿ ಕೀನ್ವಾದು ಇದು ನಾನು ನೆನೆಸಿದ್ದೀನಿ, ಕೀನ್ವಾನ. ಇದು ನೆಂದಾದ್ಮೇಲೆ ಕೀನ್ವಾ ಅಂತಾರೆ ಇದನ್ನ. ಇಲ್ಲಿ ನನಗೆ ಬ್ರಷ್ ಪೀಸ್ನ ಇಟ್ಟಿದ್ದೀನಿ ಇಲ್ಲಿ. ಸೊ ಅದನ್ನ ಚೆನ್ನಾಗೆ ಕಟ್ ಮಾಡಿ ತೊಳೆದು ವಾಶ್ ಮಾಡಿಟ್ಟಿದ್ದೀನಿ. ಅದಾದಮೇಲೆ ನಾನು ಮಾಡ್ಕೋಬೇಕು ಇದನ್ನು. ಇಲ್ಲಿ ಚಾಪ್ಸ್ ರೆಡಿ ಆಗಿದೆ, ಇಲ್ಲಿ ಬಿರಿಯಾನಿ ರೆಡಿ ಆಗಿದೆ. ಸೊ ಆಲ್ರೆಡಿ ಬಿರಿಯಾನಿ ಜ್ಯೋತಿ ಮಕ್ಕಳಿಗೆ ಅಂತ ಕೊಟ್ಟು ಕಳ್ಸೋಣ ಅಂತೇಳಿ ಓಪನ್ ಮಾಡಿ ಕೊಟ್ಟು ಕಳಿಸ್ತಾ ಗ್ರೇವಿ ಮತ್ತು ಚಾಪ್ಸ್ ಎರಡೂ. ಇಲ್ಲಿ ನಾನು ಮಾಡ್ಕೊತಾ ಇದ್ದೀನಿ. ಚಿಕ್ಕ ಅಪ್ಪುಗೆ ಅಂತ ತರಿಸಿರೋದು ಇದನ್ನ ನಾವು ಕುಕ್ಕರ್ನ, ಬಟ್ ನಾನು ಮಾಡ್ಕೊತಾ ಇದ್ದೀನಿ. ಹಲೋ, ರಜಾ ಮಜಾ ಮಾಡ್ತಿದ್ದಾರೆ ಅಪ್ಪು ಅವರು. ಎಲ್ಲೋಗಿದ್ರಿ ಅಪ್ಪು ಅವರೇ? ಫ್ರೆಂಡ್ ಮನೆಗೆ ಹೋಗಿದ್ದು ಬಂದಿದ್ದಾರೆ. ಮುಗಿತಾ ಎಲ್ಲ? ಹಾಂ, ಏನು ಸಮಾಚಾರ? ಏನೂ ಇಲ್ಲ. ಚಿಕನ್ ರೆಡಿ. ತಿಂದ್ರಾ ಊಟನಾ? ಏನು ತಿಂದ್ರಿ? ಅನ್ನ ಸಾಂಬಾರು. ಚಿಕನ್ ತಿಂತೀಯಾ? ಆಮೇಲೆ ತಿಂತೀಯಾ? ಇದೇ ಫಸ್ಟ್ ಟೈಮು ಅಪ್ಪು ಅವ್ರು ಅಂದಿದ್ದು. ಸೊ ಈ ಒಂದು ವಿಡಿಯೋ ಇಷ್ಟೇ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಅಪ್ಪನ ಹೇಳ್ಬಿಟ್ಟ. ಬೇಗ 100K ರೀಚ್ ಆಗೋಕ್ಕೆ ಮಾಡಿ, 100K ರೀಚ್ ಆಗಕ್ಕೆ ಸಪೋರ್ಟ್ ಮಾಡಿ. ಅಪ್ಪು ಅವರು ಸಿಲ್ವರ್ ಬಟನ್ ಇಟ್ಕೊಂಡು ಫೋಸ್ ಮಾಡಿಬಿಟ್ಟು ಫೋಟೋ ತಗೋಬೇಕಂತೆ ಗೈಸ್. ಏನಪ್ಪೋ ಕೇಳ್ತಾನೆ ಇರ್ತಾನೆ. ಈಗ ಒಂಚೂರು ಕಮ್ಮಿ ಮಾಡೋನೆ, ಫಸ್ಟು ಜಾಸ್ತಿ ಕೇಳ್ತಿದ್ದ. ಬಿಡು, ಬಟ್ಟೆ ಎಲ್ಲ ಹಾಕ್ಬೇಡ, ಪಾತ್ರೆ ಹೊಡ್ಸೋಕೋದು. ಓಕೆ ಗೈಸ್, ಇಷ್ಟೇ. ಬೇಗ ಸಪೋರ್ಟ್ ಮಾಡಿ, 100K ರೀಚ್ ಮಾಡಿ. ನೆಕ್ಸ್ಟ್ ಒಳ್ಳೊಳ್ಳೆ ವೀಡಿಯೋಸ್ನ ಮಾಡೋಕ್ಕೆ ನಿಮ್ಮ ಕಡೆಯಿಂದ ಸಪೋರ್ಟ್ ಮಾಡಿ, ಅದಷ್ಟೇ. ಥ್ಯಾಂಕ್ ಯು.